ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಮತ್ತು 12ನೇ ಕಂತಿನ ಹಣ ನಾಳೆ ಜಮಾ ಆಗಲಿದೆ. ಸೊ ಈ ಒಂದು 18 ಜಿಲ್ಲೆಗಳಿಗೆ 4,000 ಅಮೌಂಟ್. ಸೊ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಲಿದೆ, 4,000 ಅಮೌಂಟ್ ಯಾವ ರೀತಿಯಾಗಿ ಹೋಗ್ತಾ ಇರುವಂಥದ್ದು. ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಸೊ ಎಲ್ಲನೂ ಕೂಡ ನಾನು ನಿಮಗೆ ಕ್ಲಾರಿಫಿಕೇಶನ್ ಮುಖಾಂತರ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡುವಂತಹ ಜವಾಬ್ದಾರಿ ನಿಮ್ದು. ಸೊ ಕಂಪ್ಲೀಟ್ ಆಗಿ ತಿಳಿಸ್ಕೊಡುವಂತಹ ಜವಾಬ್ದಾರಿ ನಂದು. ಸೊ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೇನೆ. ಸೊ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ನಿನ್ನೆ ಸಿಕ್ಕಾಪಟ್ಟೆ ಅಲ್ಲ, ಸಾಕಷ್ಟು ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗಿರುವಂಥದ್ದು. ಸೊ ನೀವು ಕೇಳ್ಬೋದು, ಸೊ ಏನಿದೆ ಸಬೂತು, ನಿಮ್ಮ ಹತ್ರ ಏನಿದೆ ಲೈವ್ ಪ್ರೂಫ್ ಅಂತ ನೀವು ಕೇಳ್ಬೋದು. ಸಾಕಷ್ಟು ಜನ ಕಮೆಂಟ್ ಮಾಡಿದ್ರೆ ಇಲ್ಲಿ ನೋಡ್ಕೋಬಹುದು. ಸಾಕಷ್ಟು ಜನರ ಕಮೆಂಟ್ ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಈ ಒಂದು ಕಮೆಂಟ್ ಗಳನ್ನ ಓದ್ಕೊಳ್ಳಿ. ಸ್ವತಃ ಜನರಿಂದ ಕಮೆಂಟ್ ಬಂದಿರುವಂತದ್ದು, ಆ ಒಂದು ಕಮೆಂಟ್ ಗಳಿಗೆ ಜನರೇ ರಿಪ್ಲೈ ಮಾಡಿರುವಂತದ್ದು ನಿಜಾನ? ಯಾಕಂದ್ರೆ ಅವ್ರಿಗೆ ಅಮೌಂಟ್ ಹೋಗಿರಲ್ಲ. ಯಾಕಂದ್ರೆ ನಿನ್ನೆ ಒಂದೇ ದಿನದಲ್ಲಿ ಎಲ್ಲರಿಗೂ ಕೂಡ ಜಮಾ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸೊ ಈ ಒಂದು DBT ಮುಖಾಂತರ ಅಮೌಂಟ್ ಹೋಗೋದೇನಿದೆಯಲ್ಲ, ಸೊ ಟ್ರೆಜರಿಗೆ ಅಪ್ರೂವ್ ಆಗಿ ಎಲ್ಲರಿಗೆ ಜಮಾ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಸ್ವಲ್ಪ ಹಂತವಾಗಿ ಅಮೌಂಟ್ ಜಮಾ ಮಾಡ್ತಾ ಇದ್ರೆ ಇಲ್ಲಿ ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ ಅಂತೂ ಆಗೋದಂತೂ ಸಹಜನೇ. ಸೊ ಅದಕ್ಕೋಸ್ಕರ ನೀವು ವೇಟ್ ಮಾಡಲೇಬೇಕು. ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಫ್ರೀ ಆಗಿ ಅಮೌಂಟ್ ಬರ್ತಾ ಇದೆ ಅಂದ್ರೆ ವೇಟ್ ಮಾಡೋದು ಒಂದೇ ನಮ್ಮ ಆಪ್ಷನ್. ಸೊ ಅದನ್ನ ಬಿಟ್ಟರೆ ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ನಮ್ಮ ಅಮೌಂಟ್ ತಗೊಂಡ್ಬರ್ತೀವಿ ಅಂತ ಏನಿಲ್ಲ. ಅಮೌಂಟ್ ತಾನಾಗಿನೇ ಬರುತ್ತೆ, ನಾವು ವೇಟ್ ಮಾಡಬೇಕಷ್ಟೇ. ಯಾಕಂದ್ರೆ 15ನೇ ತಾರೀಕು ಬಿಡುಗಡೆ ಮಾಡ್ತಾನೆ ಅಂತ ಹೇಳಿದ್ರು. 12ನೇ ಕಂತಿನ ಅದ್ರ ಜೊತೆಗೆ 11ನೇ ಕಂತಿನ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಸೊ ಅವರಿಗೆ ಜಮಾ ಆಗುತ್ತೆ ಅಂತ ಹೇಳಿದ್ರು. ಸೊ ಈಗ ಜಮಾ ಆಗ್ತಾ ಇರುವಂತದ್ದು 4,000 ಅಮೌಂಟ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 2,000 ಅಮೌಂಟ್ ಜಮಾ ಕೂಡ ಆಗಿದೆ. ಸೊ ಇಲ್ಲಿ 12 ಗಂಟೆಗೆ, ನಿನ್ನೆ 12 ಗಂಟೆಗೆ ಆದಷ್ಟು ಹೆಚ್ಚಿನ ಫಲಾನುಭವಿಗಳಿಗೆ ಅಮೌಂಟ್ ಅವರು ರಿಲೀಸ್ ಮಾಡಿರುವಂತದ್ದು. ಸೊ ಇಲ್ಲಿ ಸಾಕಷ್ಟು ಕಮೆಂಟ್ ಗಳನ್ನ ನಿಮಗೆ ತಿಳಿಸಿದೆ. ಸೊ ಮೆಸೇಜ್ ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬೇಕಾದ್ರೆ ಒಂದು ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಎಲ್ಲಾನು ಕೂಡ ಅಲ್ಲಿ ಲೈವ್ ಪ್ರೂಫ್ ಆಗಿ ಮೆಸೇಜ್ ಗಳನ್ನ ಮತ್ತೆ ಕಮೆಂಟ್ ಗಳನ್ನ ಎಲ್ಲಾನು ಇಟ್ಕೊಂಡು, ಮತ್ತೆ ಇಲ್ಲಿ ಒಬ್ಬೊಬ್ಬರಿಗೆ ಆ ಮೆಸೇಜ್ ಬರ್ತಾ ಇದೆ ಆದ್ರೆ ಅಮೌಂಟ್ ಜಮಾ ಆಗ್ತಾ ಇಲ್ಲ ಅಂತದ್ದು ಕೂಡ ಪ್ರಾಬ್ಲಮ್ ಉಂಟಾಗ್ತಾ ಇರುವಂತದ್ದು ಸಾಕಷ್ಟು ಫಲಾನುಭವಿಗಳಿಗೆ. ನೀವು ನೋಡ್ಕೋಬಹುದು, ನಿಮ್ಗೆ ಅಮೌಂಟ್ ಜಮಾ ಆಗಿಲ್ಲ ಆದ್ರೆ ಮೆಸೇಜ್ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಕ್ರೆಡಿಟೆಡ್ ಅಂತ ಅನಿಸ್ತಾ ಇದೆ, ಆದ್ರೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ರು. ಸೊ ಅದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ, ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಸೊ ಬೇಕಾದ್ರೆ ಹಿಂದಿನ ವಿಡಿಯೋನ ನೋಡ್ಕೋಬಹುದು. ಬೇಕಾದ್ರೆ ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೋಡ್ಕೊಳ್ಳಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆ ಒಂದು ವಿಡಿಯೋ ನೋಡ್ಕೊಂಡ್ಬಿಡಿ ಸಾಕು. ಸೊ ಈಗ 18 ಜಿಲ್ಲೆಗಳನ್ನ ನಾನು ಪಟ್ಟತ್ತ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ. ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಇನ್ಮೇಲಿಂದ ಆಲ್ಮೋಸ್ಟ್ ಆಲ್ ಎಲ್ಲರ ಖಾತೆಗೆ ಸ್ವಲ್ಪವಾಗಿ ಜಮಾ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಷ್ಟು ದಿನ ಏನಾಗ್ತಾ ಇತ್ತು, ಎಲೆಕ್ಷನ್ ಟೈಮ್ ಅಲ್ಲಿ ಅಮೌಂಟ್ ಜಮಾ ಆಗಿರಲ್ಲ, ಅದಾದ ತಕ್ಷಣ ಅಪ್ಡೇಟ್ ಮಾಡ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ. ಯಾಕಂದ್ರೆ ಗೃಹಲಕ್ಷ್ಮಿ ಒಂದು ಮಹಿಳೆಯರನ್ನ ತೆಗೆದಾಕ್ತಾ ಇದ್ರು. ಈಗಾಗಲೇ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ದವರು, ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ದವರು, ಟ್ಯಾಕ್ಸ್ ಪೇ ಮಾಡ್ತಾವ್ರು ಸಾಕಷ್ಟು ಫಲಾನುಭವಿಗಳು ಅದರಲ್ಲಿ ಇದ್ರು. ಜಾಬ್ ಕೂಡ ಇದ್ದವರು, ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರು. ಸೊ ಅವರು ಕೂಡ ರೆಡ್ ಮಾಡ್ತಾ ಇರುವಂತದ್ದು, ರದ್ದು ಮಾಡ್ತಾ ಇರುವಂತದ್ದು ರೇಷನ್ ಕಾರ್ಡ್ಸ್ ಗಳನ್ನ. ಸೊ ಇಂತಹ ಫಲಾನುಭವಿಗಳ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ರದ್ದು ಮಾಡಿ ಗೃಹಲಕ್ಷ್ಮಿ ಯೋಜನೆಯನ್ನ ಈಗ ಒರಿಜಿನಲ್ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಅಮೌಂಟ್ ಜಮಾ ಮಾಡ್ತಾ ಇರುವಂತದ್ದು. ಸೊ ನಿಮ್ ಯಾರಿಗೆ ಜಮಾ ಆಗಿದೆ ನೀವಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಇನ್ಮೇಲಿಂದ ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ. ಸೊ ಈಗ ಬನ್ನಿ, ನಾನು ನಿಮಗೆ 18 ಜಿಲ್ಲೆಗಳನ್ನ ಪಿನ್ ಟು ಪಿನ್ ತಿಳಿಸ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು ನಾಳೆ. ಸೊ ಈ ಒಂದು ಜಿಲ್ಲೆದವರಿಗೆ ನಾಳೆ ಅಮೌಂಟ್ ಜಮಾ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆ ಅಂದ್ರೆ, ಸೊ ಈ ಜಿಲ್ಲೆದಲ್ಲಿರುವಂತಹ ಎಲ್ಲರ ಖಾತೆಗೆ ಹಣ ಜಮಾ ಆಗಲ್ಲ. ಈಗ ಸ್ಪಷ್ಟವಾಗಿ ಕೇಳಿ, ಸೊ ಎಲ್ಲರ ಖಾತೆಗೆ ಜಮಾ ಆಗಲ್ಲ. ಇಲ್ಲಿರುವಂತಹ ಕೆಲವೊಂದಿಷ್ಟು ತಾಲೂಕುಗಳಲ್ಲಿರುವಂತಹ, ಗ್ರಾಮದಲ್ಲಿರುವಂತಹ ಮಹಿಳೆಯರಿಗೆ ಅಮೌಂಟ್ ಜಮಾ ಆಗ್ತಾ ಹೋಗುತ್ತೆ. ಸೊ ಎಲ್ಲರಿಗೂ ಕೂಡ ಒಮ್ಮೆಲೆ ಜಮಾ ಆಗಲ್ಲ, ಸ್ವಲ್ಪ ಹಂತವಾಗಿ ಹಣ ಜಮಾ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಅರ್ಥ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಇಸ್ಕೊಂಡು. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.